ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ. ಆದರೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಮುಖ್ಯ ಕಾರಣಕರ್ತರಾದ ಎಲ್ಲ ಅಭಿಮಾನಿಗಳಿಗೆ, ಕನ್ನಡದ ಪ್ರೇಮಿಗಳಿಗೆ, ಕರ್ನಾಟಕಕ್ಕೆ ಹಾಗೇನೆ ಹೊರ ರಾಜ್ಯ ಎಲ್ರಿಗೂ ಕೂಡ ಅನಂತ 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 ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಸಿನಿಮಾ ನೋಡಿ ಹರಿಸಿದಕ್ಕೆ ಇವತ್ತು ಇಲ್ಲಿ ಬಂದು ನಿಂತಿದೀವಿ. ಆಮೇಲೆ ಇದನ್ನ ಸಕ್ಸಸ್ ಮೀಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಸುಮಾರು ಸಿನಿಮಾಗಳಲ್ಲಿ ಬರೀ ಒಬ್ಬ ನಾಯಕ ಬಂದ್ಬಿಟ್ರೆ ಅವಾಗ ಸಕ್ಸಸ್ ಮೀಟ್ ಇಲ್ಲ. ಇಷ್ಟು ಜನ ಬಂದಾಗ ಮಾತ್ರ ಸಕ್ಸಸ್. ಯಾಕಂದ್ರೆ ಇದು ಒನ್ ಮ್ಯಾನ್ ಶೋ ಅಲ್ವಲ್ಲ. ಇವತ್ತು ಹೇಳ್ತೀನಿ, ಇದು ಒನ್ ಮ್ಯಾನ್ ಶೋ ಅಲ್ಲ. ಈ ಸಿನಿಮಾದಲ್ಲಿ ಅಪ್ಪಾಜಿ ಅವರಿಗೆ ತುಂಬಾ ಥ್ಯಾಂಕ್ಸ್, ಅವಿನಾಶ್ ಅವರಿಗೆ ತುಂಬಾ ಥ್ಯಾಂಕ್ಸ್, ಬಟ್ರೆ ತುಂಬಾ ತುಂಬಾ ಥ್ಯಾಂಕ್ಸ್, ವಸ್ತಾ ವೈಶಿಕರ್ ಅವ್ರಿಗೆ, ಹಾಗೇನೆ ಟೈಗರ್ ಐ ಲವ್ ಯು ಟೈಗರ್ ಅವ್ರಿಗೆ, ಆಮೇಲೆ ಚಿಕ್ಕಣ್ಣ, ಶಿವರಾಜ್ ಕ್ಯಾರ್ಪೇಟೆ, ಸುಧನ್ ಮೇಲೆ ಸ್ವಲ್ಪ ಇದೆ, ಯಾವ್ದು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀವಿ, ಎಲ್ಲ ಇದು ಮಾಡ್ತೀವಿ ಅಂತ. ನಾನು ಆಕ್ಚುಲಿ ಇವತ್ತು ಹೇಳ್ತೀನಿ, ಕೇಳ್ಕೊಳ್ರಿ. ಫಸ್ಟ್ ಆಫ್ ಆಲ್ ಬೈಕೊಂಡಿದ್ದೆ ನಾನು ಇಷ್ಟೆಲ್ಲ ಹರ್ಕೊಂಡು ಇಲ್ಲಿಂದ ಹೇಳ್ತೀರಿ, ಎಲ್ಲಿಂದ ಮಾಡಿದೆಲ್ಲ ಮಾಡ್ತಿದ್ದೆ. ಯಾಕಂದ್ರೆ ಒಂದು ಕ್ಯಾಮರಾಯಿಂದ ಗೊತ್ತಿರೋದಕ್ಕೋಸ್ಕರ ಫ್ರೇಮ್ ನೋಡ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಏನ್ ಮಾಡಿದ್ರಿ. ನಾನು ಸುದ್ದಿಗೆ ಹೇಳ್ತೀನಿ, ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀನಿ ನೋಡಿ, ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟೆ ನೀನು, ಎಂತ ಕಳ್ಳ ನೀನು ಅಂತ ಹೇಳ್ಬಿಟ್ಟು ಸುಧೀರ್ಗೆ, ಹಾಗೇನೆ ನಮ್ಮ ಮೋಹನ್ ಡಿ ಕೆರವ್ರಿಗೆ, ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಯಾಕಂದ್ರೆ ಒಂದು ಇದರಲ್ಲಿ ಸುಮಾರು ಇದಿದೆ, ಅಂದ್ರೆ ಸುಮಾರು ಸ್ಕ್ರೀನಿಂದ ನಿಂತು ಕೆಲಸ ಮಾಡೋದಂತ ಇಬ್ಬರನ್ನ ನಾನು ಇವತ್ತು ಪರಿಚಯ ಮಾಡ್ಕೊಡ್ಬೇಕು. ದರ್ಶನ್ ಬರೀ ನಮ್ಮ ಮ್ಯಾನೇಜರ್ಗಳು ಬಂದಿಲ್ಲ, ಇಲ್ಲಿ ಒಬ್ಬರು ಕಳಿಸ್ತಾರು. ಇವ್ರು 3 ಜನ ಇಡೀ ಸಿನಿಮಾದಲ್ಲಿ ಹಗಲು ರಾತ್ರಿ ಅಲ್ಲದಂಗೆ ಇವತ್ತು ಕೂಡ ಇನ್ನು ಈ ಸಿನಿಮಾ ಥಿಯೇಟರ್ ಇರೋ ತನಕನೂ ಕಷ್ಟಪಡೋ ಇವ್ರು 3 ಜನಕ್ಕೆ ತುಂಬಾ 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 ನಮ್ಮ ನಿರ್ಮಾಪಕರು ಕಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಚಿರಾಗಿರಾಗಿಲ್ಲ ಇವರೆಲ್ಲ ಓಕೆ, ಇವ್ರು ದರ್ಶನ್ ಅಂತ. ದರ್ಶನ್ ಓಕೆ, ನಾನು ಹೆಸರು ಗೊತ್ತಾ? ಎಸ್ ದರ್ಶನ್. ಇವ್ರದ್ದು ಎಸ್ ದರ್ಶನ್. ನನ್ನ ಬೈಯಂಗಿಲ್ವಲ್ಲ, ನಾನು ಪಕ್ಕದಲ್ಲಿ ನಿಂತಿರ್ತೀನಿ, ದರ್ಶನ್ ಹಿಂಗೆ ಓಕೆ. ಒಂದಿನ 2 ದಿನ ಚೆನ್ನಾಗಿತ್ತು, ಆಮೇಲೆ ಕೇಳಿದೆ, ಮೋಸ್ಟ್ಲಿ ನನಗೆ ಬೈಯಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರೆ. ಆಮೇಲೆ ಅವ್ರಿಗೆ ಇವ್ರದ್ದು ಪಾಸ್ಪೋರ್ಟ್ ತರಿಸ್ಕೊಂಡು ನೋಡಿದ್ರೆ ಅದರಲ್ಲಿ ಎಸ್ ದರ್ಶನ್ ಅಂತ ಇತ್ತು. ಸೊ ಇವ್ರು ಆಕ್ಚುಲಿ ಈ ಸಿನಿಮಾಗೆ ತುಂಬಾನೇ ಕಷ್ಟಪಟ್ಟವರು ಹಗಲು ರಾತ್ರಿ. ಸೊ ಇವ್ರು 3 ಜನಕ್ಕೂ ತುಂಬಾ 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 ಥ್ಯಾಂಕ್ಸ್ ಜನ. ಈಗ ಆಕ್ಚುಲಿ ಫಸ್ಟ್ ಇಂದ ತಗೊಳ್ಳೋಣ, ನಮ್ಮ ನಿರ್ಮಾಪಕರು ಆಕ್ಚುಲಿ ತುಂಬಾ ಹೇಳಿದ್ರು, ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ. ನೀವಾಗ ಅನ್ಕೊಂಡಿರ್ತೀರಾ, ಓಹೋ ಇವ್ರು ಕಚ್ಚಾಡಿ ಇಲ್ಲ ಅಂತ. ತುಂಬಾನೇ ಕಚ್ಚಾಡಿ, ಅದು ಹೇಳ್ಬೇಕು ತಾನೆ. ಏನೋ ಭಜನ್ ಕಚ್ಚಾಡಿ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಮಜಾ ಇರಲ್ಲ. ನಾವೆಲ್ಲ ತುಂಬಾ ಸಾಚರಪ್ಪ, ನಾವೆಲ್ಲ ತುಂಬಾ ಬಟ್ ಕಚ್ಚಾಡ್ತಿದ್ವಿ. ಎಷ್ಟೊತ್ತು ಕಚ್ಚಾಡ್ತಿದ್ವಿ? ಹಬ್ಬ ಅಂದ್ರೆ 9 ಗಂಟೆಯಿಂದ 12 ಗಂಟೆ ತನಕ ಕಚ್ಚಾಡ್ತಿದ್ವಿ. ಏನ್ ಮನೆ ಅಲ್ವಾ? ಬಟ್ 12 ಗಂಟೆ ಆದ್ಮೇಲಿಂದ ಅದನ್ನ ಅಲ್ಲೇ ಬಿಡ್ತಾ ಇದೀವಿ ಹೊರತು ಬೆಳಗ್ಗೆ ಕ್ಯಾರಿ ಮಾಡ್ತಾ ಇದ್ವಿ. ಒಂಥರ ಗಂಡ ಹೆಂಡತಿ ಜಗಳ ಆಯ್ತಂಗೆ. ಗಂಡ ಹೆಂಡತಿ ಕ್ಯಾರಿ ಆಗುತ್ತೆ, ಬಟ್ ನಮ್ದು ಆ ತರ ಇರಲಿಲ್ಲ. 12 ಗಂಟೆ ಮುಗಿದು ಬೆಳಗ್ಗೆ ಅವ್ರನ್ನ ಫೋನ್ ನೋಡಿದ್ರೆ, ನಾನೇ ಫೋನ್ ನೋಡಿದಿರುವೆ, ಅಪ್ಪಿ ನಾನ್ ತಪ್ಪು ಮಾಡಿದ್ರೆ ಬಿಡ್ರಿ ಪಾಪ ಸಾರಿ ರೀ ಏನೋ ಮಾತಾಡ್ತಾರೆ, ಓಕೆ ಬಿಡಿ ಬಾಸ್, ಹಿಂಗ್ ನಡೀತಾ ಇದ್ವಿ. ಸೊ ಈ ತರ ಎಲ್ಲ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ವಿ. ಆದ್ರೆ ಇವತ್ತು ಜನ ತೋರಿಸ್ತಾ ಇರೋ ಪ್ರೀತಿ, ಆಮೇಲೆ ಸುಮಾರು ಜನ ಹೇಳಿದ್ರು ಇದು ಆ ಸಿನಿಮಾ, ಈ ಸಿನಿಮಾ, ಹಿಂಗ್ ಸಿನಿಮಾ ಅಂತ. ಹೌದಪ್ಪ, ನಾವು ಅಲ್ಲಿಂದ ಇಲ್ಲಿಂದ ಕೇಳಿದ್ರು. ಇದೇ ಲಯನ್ ಕಿಂಗ್ ಎತ್ಬಿಟ್ಟು ಸಾರ್ಥಿ ಮಾಡಿದ್ವಿ. ಯಾಕೆ ಕೇಳಿದ್ರು ಸ್ವಾಮಿ ನಮ್ಮನ್ನ? ಲಯನ್ ಕಿಂಗ್ ಸೆಕೆಂಡ್ ಹಾಫ್ ಎತ್ಬಿಟ್ಟು ಸೀದಾ ಹಂಗೆ ಇದ್ವಿ. ಯಾಕೆ ಕೇಳಿದ್ರು? ಅದಕ್ಕೇನೆ ಸಕ್ಸಸ್ ಆಗಿದ ತಕ್ಷಣ ಅದ್ರ ಮೇಲೆ ಆಕ್ಚುಲಿ ಅಲ್ಲಮ್ಮ ಇಲ್ಲಮ್ಮ. ಹೌದು, ನೀವು ಅನ್ಬೋದಿಗೆ ಆಕ್ಚುಲಿ ಯಾವುದು ಭಾಷಾ 101% ಇಲ್ಲ ಅಂತ ನಾನು ಹೇಳಿದ್ರಲ್ಲ. ಆದ್ರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಇವತ್ತು ರಾಬರ್ಟ್ ನ ಆಕ್ಚುಲಿ ಯಾರು 2 ಸಲ ನೋಡ್ತಾ ಇದಾರೆ, 3 ಸಲ ನೋಡ್ತಾ ಇದಾರೆ. ಒಂದ್ ಹೇಳ್ತೀವಿ ಕೇಳ್ರಿ, ಅದ್ರ ಸಕ್ಸಸ್ ಸೀಕ್ರೆಟ್ ಹೇಳ್ತೀನಿ. ಈಗ ನಾನೇನೆ ಹೆಚ್ಚು ಕಮ್ಮಿ ಡಬ್ಬಿಂಗ್ ಅಲ್ಲಿ ನೋಡಿದ್ದೀನಿ, ಪುನಃ ಪೆನ್ ಡ್ರೈವ್ ಹಾಕೊಂಡೆಲ್ಲ ನೋಡಿದ್ದೀನಿ. ನಾನು 100 ಸಲ ನೋಡ್ಬೋದು ಸಿನಿಮಾನ, 100 ಸಲ ವಿತೌಟ್ ಆಕ್ಚುಲಿ ರೆಕಾರ್ಡಿಂಗ್ ಇಲ್ದೇನೆ ನಾವು ಕಟ್ ಮಾಡಿ ಏನೇನೋ ಮಾಡಿದ್ವಿ. ಬಟ್ ಈಗಲೂ ನನ್ನ ಸಿನಿಮಾ ನೆನ್ಸ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಮಧ್ಯದಲ್ಲಿ ಒಂದ್ಸಲಿ ಬಾವ್ ಅನ್ನೋದು ಬರುತ್ತೆ. ನೀವು ಇದನ್ನ ನೆನ್ಪಿಟ್ಕೊಳ್ಳೋದು, ಅದನ್ನ ನೆನ್ಪಿಟ್ಕೊಳ್ತೀರ, ಅದನ್ನ ನೆನ್ಪಿಟ್ಕೊಂಡು ಇನ್ನೊಂದು ಬರುತ್ತೆ. ಆಮೇಲೆ ಮತ್ತೆ ಹೊರಗಡೆ ಏನೋ ಚೆನ್ನಾಗಿದೆ ಕಣ ಸಿನಿಮಾ, ಬಟ್ ಏನೋ ಒಂದು ಮಿಸ್ ಮಾಡಿದೆ. ಸೊ ಅದಕ್ಕೆ ರಿಪೀಟೆಡ್ ಆಡಿಯನ್ಸ್ ಇದೆ. ಬಟ್ ಹೌದು, ಒಂದೇನಾಗುತ್ತೆ, ನಾನು ಯಾವತ್ತೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ನಿರ್ದೇಶಕರಿಗೆ ಯೂಶುವಲ್ ಎಲ್ರಿಗೂ ಟೆಕ್ನಿಕಲ್ ಟೀಮ್ ಹೇಳೋದು ಇಷ್ಟೇ,
ದಯಮಾಡಿ, ಇವಾಗ ನನಗೂ ವಯಸ್ಸಾಗಿದೆ, ಹಂಗಂತೇಳಿ ಆಕ್ಚುಲಿ ತುಂಬಾ ಒಲ್ಗರು ಹೇಳಕ್ ಹೋಗ್ಬೇಡ್ರಿ. ಡೈಲಾಗ್ಗಳ ಮೇಲೆ ಇನ್ನೊಬ್ಬರ ಮೇಲೆ ಹರ್ಟ್ ಆದಂಗಿರಬಾರ್ದು. ಸೊ ಯಾಕಂದ್ರೆ ನಾವು ಯಾವ್ದು ಸಿನಿಮಾಗಳು ನೋಡಿರಲ್ಲ. ಆಮೇಲೆ ಬಟ್ ನಮ್ಮ ಡೈಲಾಗ್ ರೈಟರ್ಗಳಂತೂ ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ, ಅದ್ಭುತವಾಗಿ ಬರೆದಿದ್ದಾರೆ. ಯಾಕಂದ್ರೆ ಪ್ರತಿ ಒಂದು ಪಾಯಿಂಟ್ ಇಷ್ಟಿಷ್ಟೇ. ಇದಕ್ಕೊಂದು ಆಕ್ಚುಲಿ ಹೇಳ್ತೀನಿ, ನಿಜವಾಗ್ಲೂ ಯೂಶಲಿ ಮಂಗಳಮುಖಿ ಕಂಡ್ರೆ ನಂಗೆ ತುಂಬಾನೇ ಮರ್ಯಾದೆ. ನಾವು ಯಾವಾಗಲೂ ಸಿಗ್ನಲ್ ಅಲ್ಲಿ ಸಿಕ್ಕಿದ್ರೆ ಖಂಡಿತ ನಿಲ್ಲಿಸ್ಬಿಟ್ಟು ಅವ್ರಿಗೊಂದು ಏನೋ ನನ್ನ ಕೈಲಾಗಿದಷ್ಟು ಕೊಟ್ಟು ಅವ್ರ ಹತ್ರ ಬೋಣಿ ಮಾಡಿಸ್ಕೊಂಡು ಹೋಗ್ತೀನಿ. ಬಟ್ ಈಗ ಸುಮಾರು ಕಡೆ ಅವ್ರು ಸಿಕ್ಕಾಗ್ಲೂ ಕೂಡ ತುಂಬಾ ಪ್ರೌಡ್ ಆಗಿ, ಬೇಡಣ ನಮ್ಗೊಂದು ಮರ್ಯಾದೆ ಇದೆ ಅಂತ ತೋರಿಸ್ಕೊಟ್ಟಾರೆ. 101% ರೆಸ್ಪೆಕ್ಟ್. ಅವ್ರಿಗೊಂದು ಫೀಲಿಂಗ್ ಇರುತ್ತೆ, ಅವ್ರದ್ದು ಇನ್ನೊಂದು ಭಾವನೆ ಇರುತ್ತೆ. ತಪ್ಪು ಅಂತ ನಾನು ಹೇಳೋದು, ಅವ್ರವ್ರು ಇದು ಅಷ್ಟೇ. ಸೊ ಹಂಗೆ ಹೇಳ್ದಾಗ ನಮ್ಗೊಂದು ಖುಷಿ ಆಯ್ತು, ಬಿಡಪ್ಪ ನಿಮ್ಗೆ ಖುಷಿ ಆಯ್ತು ಅಷ್ಟೇ ಸಾಕು ನಿಮ್ಗೆ. ಸೊ ಆತರ ಎಲ್ಲ ಖುಷಿ ಪಡ್ಸೋಣ ಅಷ್ಟೇ. ಸಿನಿಮಾ ಮಾಡೋದೇ ನಾವು ಖುಷಿಗೋಸ್ಕರ. ಆದ್ರೆ ಇವತ್ತೊಂದು ಹೇಳ್ತೀನಿ, ನಮ್ಮ ನಿರ್ಮಾಪಕರ ಬಗ್ಗೆ ನಾನು ಹೇಳಂಗಿಲ್ಲ. ಯಾಕಂದ್ರೆ ಪ್ರತಿ ಒಂದು ಇದ್ರಲ್ಲೂ ಕೂಡ ಈಗ ನೀವು ಆಕ್ಚುಲಿ ಜೈಜಾಂಟಿಕಲ್ಲಿ 8 ವರ್ಡ್ ಇದೆ, ಅದರಲ್ಲಿ 4 ವರ್ಡ್ ಆಕ್ಚುಲಿ ಉಮಾಪತಿಯವರು, 4 ವರ್ಡ್ ತರುಣ್. ಇದಷ್ಟೇ ನಾನು ಹೇಳಕ್ಕಾಗದು, ಇನ್ನೇನು ಅವ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಅವ್ರದ್ದು ಸಿನಿಮಾ ಇದು. ಇಲ್ಲಿ ಸಕ್ಸಸ್ ಅನ್ನೋದು ಬರೋದಕ್ಕೆ ಅಪ್ಪಾಜಿಯವರಿಂದ ಹಿಡಿದು ನಾವೆಲ್ಲ ಶಿವರಾಜ್ ಕೆರ್ಪೇಟೆ ಕಿಕ್ಕಣ್ಣ ತನಕ ಹೋಗ್ಬಿಡ್ತೀವಿ, ಜೈಸನ್ ತನಕ ಹೋಗ್ತೀವಿ. ಆದ್ರೆ ಇವತ್ತೊಂದು ಇನ್ನು ನೆಕ್ಸ್ಟ್ ನಾನು ಬರೋ ಪ್ರೊಡ್ಯೂಸರ್ಗಳಿಗೆ ಇಲ್ಲಿಂದ ಒಂದು ಮಾತಾಡಕ್ ಬರ್ತೀವಿ. ಅದಕ್ಕೊಂದು ಚಿಕ್ಕ ಕಥೆ ಹೇಳ್ಬಿಡ್ತೀವಿ. ಎಲ್ಲ ಆಯ್ತು, ಎಲ್ಲ ಮುಗೀತು, ತಂದೆ ಹೋದ್ರು, ಏನ್ ನೆಕ್ಸ್ಟ್, ವಾಟ್ ಇಸ್ ನೆಕ್ಸ್ಟ್ ಅಂದಾಗ, ಸರಿ ಹಸು ತಂದ್ರೆ ಆಕ್ಚುಲಿ ಡೈಲಿ ಹಾಲು ಕರಿಬಹುದು ಆಗುತ್ತೆ ಅಂತ ನಾನು ಹೋಗಿನ ಸ್ಟೈಲಾಗಿ ಎತ್ಕೊಂಡ್ ಬಂದ್ಬಿಟ್ಟೆ ಹಸುನ. ಬಟ್ ಆಕ್ಚುಲಿ ಹಾಲು ಕರಿಯಕ್ಕೆ ನನಗೆ ಬರಲ್ಲ, ಅದು ಇನ್ನೊಬ್ಬನ ಮೇಲೆ ಡಿಪೆಂಡ್ ಆಗ. ಅವ್ನು ಒಂದಷ್ಟು ದಿನ ಬರೋನಂದ್ರೆ ನನ್ ಕಷ್ಟ ಆದ ದರ್ಶನ ಬರಕ್ಕಾಗಲ್ಲ, ಆಯ್ತಪ್ಪ ನೀನು ಏನೋ ಕೊಡ್ತೀನಿ ಅಂತ ಒಂದು 3 ದಿನ ಬಂದ್ರೆ 4 ದಿನ. ಏನಂತ ದೊಡ್ಡ ವಿಷಯ ಹಾಲು ಕರೆಯೋದಂತ ನಾನು ಕರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ನಂದು ಅವತ್ತು ನಾನು ತಗೊಂಡಿದ್ದ 12 ಲೀಟರ್ ಹಾಲು ಕೊಡ್ತಾ ಇತ್ತು. ನಾನು ಫಸ್ಟ್ ಡೇ ಕರೆದಿದ್ದಿನ ಹೆಚ್ಚು ಕಮ್ಮಿ 8 ಲೀಟರ್ ಕೊಟ್ಟು, ಇನ್ನು 3 ಲೀಟರ್ ಕೊಡಕ್ಕಾಗಿ ಕರಿಯಕ್ಕೆ ಬರಲಿಲ್ಲ. ಹಂಗಂತೇಳಿ ನಾನು ಬಿಡಕ್ಕೆ ಹೋಗ್ಲಿಲ್ಲ. 12.5 ಲೀಟರ್ ಕರಿಯಕ್ಕೆ ಲೆವೆಲ್ಗೆ ನಾನು ಕಲ್ತ್ಕೊಂಡೆ. ಹಾಗೇನೆ ನನ್ನ ನೆಕ್ಸ್ಟ್ ನಿರ್ಮಾಪಕರು ಯಾರ್ಯಾರು ಬರ್ತಾರೋ ದಯಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಬಂದ್ರೆ ಮಾತ್ರ ನನ್ನ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ನಾನು ವಾರ್ನಿಂಗ್ ಅನ್ಕೋಬಹುದು, ಎನಿಥಿಂಗ್ ಯಾರು ಬೇಕಾದ್ರು. ಯಾಕಂದ್ರೆ ಈ ಸಿನಿಮಾದಲ್ಲಿ ನೋಡ್ಬಿಟ್ವಿ ಎಲ್ಲೆಲ್ಲಿ ಯಾರ್ಯಾರು ಹೆಂಗಿನ ಕಡ್ಡಿ ಅಲ್ಲಾಡಿಸ್ತಾರೆ. ಅಲ್ಲಾಡಿಸಿದ ತಪ್ಪೇನಿಲ್ಲ, ಬಿಕಾಸ್ ಇಟ್ಸ್ ಅ ಕಾಂಪಿಟೇಷನ್. ಯು ಆರ್ ರೆಡಿ ಟು ಡೂ. ಇವತ್ತೆಲ್ಲ ಸಕ್ಸಸ್ ಆಗಿದೆ, ಅದಕ್ಕೆ ಇಷ್ಟೊಂದು ಮಾತಾಡ್ತೀನಿ ಅನ್ಕೋಬಿಡ್ಬೇಕು. ಫೇಲ್ಯೂರ್ ಆದ್ರೂ ಇದ್ರೆ ಒಡೆಯ ಫೇಲ್ಯೂರ್ ನಮ್ದು ಹಿಂಗೆ ಆಗಿದೆ. ಒಳ್ಳೆ ರೇಟ್ ಬಂದಿದ್ನ ನನ್ನ ಇವನಿಗೆ ಸಂಜೆಗೆ ಕೊಟ್ಕೊಡೋ ಅಂತಂದೆ. ಅವ್ರ ತಂದೆ ಬಂದು ಆಕ್ಚುಲಿ ಕೂರ್ತಾರೆ, ಅವ್ರಿಗೆ ಯಾರೋ ಹಳೆ ಫ್ರೆಂಡ್ಸ್ ಸಿಗ್ತಾರೆ. ಅವ್ನು ವ್ಯಾಪಾರ ಮಾಡಕ್ಕೆ ಬಿಡ್ಲಿಲ್ಲ, ಅವ್ನು ಲಾಕ್ ಆದ. ಇನ್ನೂ ಅವ್ನು ಆಕ್ಚುಲಿ ಒಡೆಯೋದು ಇನ್ನೂ 4 ಕೋಟಿ ರೂಪಾಯಿ ನಮ್ಮಲ್ಲಿ ಹೆಸರಾಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಇಸ್ಕೊಳ್ಳೋದ್ರು. ಇನ್ನೂ ಅವನು ಹೆಚ್ಚು ಕಮ್ಮಿ ಒಡೆಯ ಬಂದು 2 ವರ್ಷ ಆಯ್ತಾ, 2 ವರ್ಷ ಆಯ್ತು. ಅವಾಗ ಎಲ್ಲಿಂದ ನಾವು ಸಕ್ಸಸ್ ಮೀಟ್ ಅಂತ ಮಾಡೋಣ? ನ್ಯಾಯಬದ್ಧವಾಗಿ ದುಡಿಯಕ್ಕೆ ಬಂದ್ರು ಇದು. ನಾನು ಅದಕ್ಕೆ ಆಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಶೈಲಜಾ ಮೇಡಮ್ಗೆ, ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಅವ್ರು ಕಲ್ತಿದ್ದು, ಈಗ ಯಜಮಾನರು ಕಲ್ತಿದ್ದನ್ನ ಅವ್ರು ಇಲ್ಲಿ ಇನ್ಪುಟ್ ಮಾಡಿದ್ರು, ಇಲ್ಲ ಹಿಂಗಿದೆ ಅಂತ. ಈಗ ನಮಗೆ ಗೊತ್ತಾಗ್ತದೆ ವಾಟ್ ಇಸ್ ಬಿಸ್ನೆಸ್. ನಾನು 53 ಸಿನಿಮಾ ಆದ್ಮೇಲೆ ಈಗ ನನ್ಗೆ ಕಲ್ತ್ಕೋದ ಮೋಸ್ಟ್ ಬಿಸ್ನೆಸ್ ಏನು, ಇಷ್ಟೊಂದು ಬರ್ತಾ ಇದ್ದಾರೆ, ಇನ್ನೊಂದೇನೆ, ಮತ್ತೆ ಯಾಕೆ ಎಲ್ಲರೂ ಬಂದವರಲ್ಲ ಲಾಸ್ ಅಂತ ಹೇಳ್ತಾರೆ. ಇನ್ನೊಂದಂದ್ರೆ ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಿ, ಆಕ್ಟರ್ ಆಗಿ ಇದೇ ಪಾಪ ಆಕ್ಚುಲಿ ನಮ್ಮ ಲೈಟ್ ಮ್ಯಾನ್ಗಳು ಪಾಪ ಅವ್ರನ್ನ 500 ರೂಪಾಯಿ ಕೊಡಕ್ಕೆ ನಾವು ಗೀಯಾಡ್ತಿರ್ತೀವಿ. ನಿಜವಾಗ್ಲೂ ತಪ್ಪು. ಇನ್ನು ಮೇಲೆ ಅವ್ರಿಗೆ ಬೇಕಾದ್ರೆ 1 ಕೋಟಿ ಎಕ್ಸ್ಟ್ರಾ ಕೊಟ್ಬಿಡೋಣ ನಾವು. ಬಟ್ ಇಲ್ಲಿರೋ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಕಾಸು ತಿಳ್ಕೊಳಕ್ ನಾವು ಕೊಡೋಲ್ಲ. ಯಾಕಂದ್ರೆ ಎಲ್ಲ ಕೂತಿರ್ತಾರೆ, ನಾವು ಅನೌನ್ಸ್ ಮಾಡ್ತೀವಿ, ಬರ್ತಾರೆ, ಆರಾಮಾಗಿ ಕೂತ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಹೋಗ್ತಾರೆ, ಕಾಸು ಬರಲ್ಲ. ಈಗಲೇ ಹೇಳ್ತಾ ಇದ್ದೀರಲ್ಲ, ಇನ್ನು ಒಡೆಯಾದೇ 4 ಕೋಟಿ ರೂಪಾಯಿ ಬರಬೇಕು. ಓಪನ್ ಹೇಳ್ತಾ ಇದ್ದೀನಿ, 4 ಕೋಟಿ ರೂಪಾಯಿ. ಯಜಮಾನದ ಎಷ್ಟೇ ಮಾಡ್ಸೋರೆ ನಮಗ್ ಗೊತ್ತು. ಶೈಲಜಾ ಮೇಡಮ್ ಅವ್ರು ಆಕ್ಚುಲಿ ಇವತ್ತೂ ಸುಮ್ಮನೆ ಅದ. ಇದನ್ನ ಯಾರು ಹೇಳ್ತೀರಾ? ಕೇಸ್ ಹಾಕ್ತೀರಾ, ಇನ್ನೊಂದು ಮಾಡ್ತೀರಾ, ದಬ್ಬಾಳಿಕೆ ಮಾಡ್ತೀರಾ, ಏನು ಅನ್ನೋದು ಆನ್ಸರ್. ಈ ತರದ ಪ್ರಾಬ್ಲಮ್. ಅದಕ್ಕೆ ನಾನು ಆಕ್ಚುಲಿ ನೆಕ್ಸ್ಟ್ ಟೈಮ್ ಇಂದ ಯಾರೇ ನನ್ನ ಸಿನಿಮಾ ಮಾಡಕ್ ಬರೋ ನಿರ್ಮಾಪಕರು ದಯಮಾಡಿ ಡಿಸ್ಟ್ರಿಬ್ಯೂಷನ್ ಏನು, ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾಕಂದ್ರೆ ಪುಕ್ಸಟೆ ಡಿಸ್ಟ್ರಿಬ್ಯೂಟರ್ ಯಾರು ಮಾಡಲ್ಲ. ಕಮಿಷನ್ ಇದೆ, ಕಮಿಷನ್ ಮೇಲೆ ನಾವದೇ ಹೇಳುವ 500 ರೂಪಾಯಿ ಒದ್ದಾಡ್ತಿರ್ತೀವಿ, ಅವ್ರು ಕೋಟಿ ಗಟ್ಟಲೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದು ಹೆಸರಿರ್ಬೋದು. ಇಲ್ಲಿಂದ ತಂದು ಅಲ್ಲಿಗೆ, ಅಲ್ಲಿಂದ ತಂದು ಈಗ ಸುಮ್ಮನೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಪ್ರೊಡ್ಯೂಸರ್ಗೂ ಇಲ್ಲ, ನೋಡೋರ್ಗೂ ಬರಲ್ಲ. ಇದು ಪ್ರಾಬ್ಲಮ್. ನೆಕ್ಸ್ಟ್ ತಗೊಂಡ್ರೆ ಈಗ ಪೈರಸಿ. ಎಲ್ಲರೂ ದೊಡ್ಡದಾಗಿ ಹೇಳ್ತಾರೆ ಪೈರಸಿ. ಓಕೆ, ಗುಡ್. ಯಜಮಾನ ಮೊದಲನೇ ದಿನನೇ ಪೈರಸಿ ಆಯ್ತು.
ಯಾರೇನ್ ಮಾತಾಡೋದು ಇದಕ್ಕೆ? ಯಾರೇನ್ ಮಾತಾಡೋದು? 140 ದಿನ ಸಿನಿಮಾ ಓಡೋದಕ್ಕೆ ಶೈಲಜಾ ಮೇಡಮ್ ಅವ್ರಿಗೆ ಆಕ್ಚುಲಿ ಏನಾದ್ರು ಇದಾಗಿತ್ತ? 49 ದಿನಕ್ಕೆ ಸಿನಿಮಾ ಬಂತು ಪ್ರೈಮರಿ. ಹಂಗಿದ್ರು 100 ದಿನ ನಾವು ಆಕ್ಚುಲಿ ಅಡ್ವರ್ಟೈಸ್ ಫಂಕ್ಷನ್ ಏನ್ ಮಾಡಕ್ಕೆ ಸುಮ್ಮನೆ ಶೈಲಜಾ ಮೇಡಮ್ ನಾನು ಹೇಳ್ಬಿಟ್ಟು ಮೇಡಮ್ ಮಾಡಿ ಮೇಡಮ್ ಕ್ರೆಡಿಟ್ ನನಗೆ ಯಾಕೆ ಕ್ರೆಡಿಟ್ ಆಗಲಿ? ಸಿನಿಮಾ ಚೆನ್ನಾಗಿದ್ರೆ ಅದು ಪೈರಸಿ ಅಲ್ಲ. ನಾವೇ ಫ್ರೀಯಾಗಿ ಮೊಬೈಲ್ಗಳು ಕೊಟ್ಟರು ಕೂಡ ನೀವು ನೋಡಲ್ಲ. ಫ್ರೀಯಾಗಿ ನಾನೇ ಮೊಬೈಲ್ ಕೊಡ್ತೀನಿ ಹಾಕೊಂಡು ನೋಡಿದ್ರು ಕೂಡ ಎದುರಾಗ ಸಿನಿಮಾ ನೋಡ್ತೀನಿ. ಯಾಕೆ ಕುರುಕ್ಷೇತ್ರ ಪೈರಸಿ ಆಗಿಲ್ವಾ? ಒಡೆಯ ಪೈರಸಿ ಆಗಿಲ್ಲ. ಬಿಕಾಸ್ ರೀಮೇಕ್ ಸಿನಿಮಾ ಎಲ್ಲ ನೋಡಿದ್ರೆ ಬಿಡ ಇದನ್ನೇನು ಅಂತ. ಇದ್ರ ಮಧ್ಯದಲ್ಲಿ ಒಬ್ರು ಹೇಳೋದು ನಮ್ಮನ್ನ ಕಿತ್ಕೊಂಡ್ರು, ನಮ್ಮನ್ನ ಇದ್ ಮಾಡ್ಬಿಟ್ರು, ನಮ್ಗೆ ಇದ್ ಮಾಡ್ಬಿಟ್ರು ಅಂತ. ಈಗ ನಮ್ಗೆ ಮೊನ್ನೆ ಸುಮಾರು ಒಂದು ಎಷ್ಟು ಜನ ಸಿಕ್ಕಿದ್ರು ಅಫಿಷಿಯಲ್ ಆಗಿ ಒಂದು 20-25 ಜನ. ಅದ್ರಲ್ಲಿ ಒಬ್ಬ ಹುಡುಗನ ನಮ್ಮ ಹುಡುಗರು ಯಾರೋ ಹೋಗಿ ಹಿಡ್ಕೊಂಡ್ಬಂದ್ರು. ಅವನ್ ಆಕ್ಚುಲಿ ಲಿಂಕ್ ನ ಶೇರ್ ಮಾಡಿದ್ದ. ಇದನ್ನೇ ಲಿಂಕ್ ನ ಶೇರ್ ಮಾಡಿದ್ದ. ಅದಕ್ಕೆ ಕರೆಸಿದ್ರು ಸ್ಟೇಷನ್ ಬಂದು ಒಂದು ಬುದ್ಧಿವಾದ ಹೇಳಿ ನಮ್ಮ ನಿರ್ಮಾಪಕರು ಅವನಿಗೆ ಬೇಲೂ ಕೊಟ್ಟರು. ಆದ್ರೆ ಇದೇ ನಮ್ಮೊಬ್ಬ ಹುಡುಗ ಪಾಪ ಮಾಡಿದ್ದಕ್ಕೆ ಲಾಸ್ಟ್ ಟೈಮು ಅವನ್ ಎತ್ಕೊಂಡೋಗಿ ಜೇಸಿಲ್ ಕೂರ್ಸಿದ್ರು. ಈಗ ನಾನ್ ಯಾರ ಹತ್ರ ಹೇಳಿದಿನ? ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ನಮ್ಮನ್ನ ಕಿತ್ಕೊಂಡ್ಬಿಟ್ರು ಅಂತ. ಮಕ್ಕಳಿಗೆ ಹೊಡಿತೀವಿ ಅಷ್ಟೇ ಹೇಳ್ಬೇಕು ನಾವು. ಒಂದ್ಸಲಿ ಹೊಡೆದ್ಬಿಟ್ರೆ ಮುಗಿದೈತ್ ಮಗು ಇಷ್ಟೇ ತಾನೆ ಅಂತ. ಆ ಹುಡುಗ ಎತ್ಕೊಂಡೋಗಿ ಜೇಸಿಲ್ ಹಾಕಿದ್ರೆ ಒಂದು ಜೈಲಲ್ಲಿ ಎದುರಿಸ್ಬೇಕೇ ಹೊರತು ಕರ್ಕೊಂಡೋಗ ಒಂದು ಜೇಸಿಲ್ ಕೂರ್ಸಿದ್ರು. ಈಗ ಒಂದು ಜೈಲ್ ಇಷ್ಟೇ ಬಿಡಮ್ಮ ಅಂತ ಪುಣೆ ಇಲ್ಲಿ ಆ ಹುಡುಗರ ಹೆಸರು ಪುಣೆ ರಾಕೇಶ್ ಅಂತ. ಅವನು ಒಂದು ಸಿನಿಮಾದ ಲಿಂಕ್ ಶೇರ್ ಮಾಡ್ತಾರೆ. ಅವ್ರ ಕೆಲಸ ಲಿಂಕ್ ಶೇರ್ ಮಾಡಿದ್ದಾರೆ. ಈಗ ಎಷ್ಟು ಲಿಂಕ್ ನಾವು ತೆಗಿಯೋಣ? ಅದಕ್ಕೆ ಸಿನಿಮಾದಲ್ಲಿ ಬಂದಿದ್ದಾಗ ನಾವು ಮಾತಾಡೋದು ಆಗುತ್ತೆ, ಎಲ್ಲ ಆಗುತ್ತೆ. ಈಗ ಅದಕ್ಕೇನು ನಾವು ನಿಲ್ಸಕ್ಕಾಗಲ್ಲ, ಅದಕ್ಕೇನು ಆಪ್ಷನ್ ಇಲ್ಲ, ಏನು ಮಾಡಕ್ಕಾಗಲ್ಲ. ಹಾಗಂತೇಳಿ ಓಡ್ತಾ ಇಲ್ವಾ? ಈಗ ಇಷ್ಟು ಜನ ಶೇರ್ ಮಾಡಿದ್ರು, ಇಷ್ಟೆಲ್ಲ ತಗ್ಸಿದ್ವಿ, ಹೆಚ್ಚು ಕಮ್ಮಿ 1-1.5 ಸಾವಿರ ಲಿಂಕ್ ನಾವು ತಗ್ಸಿರೋದಲ್ಲ. ಸೊ ಈ ತರ ಎಲ್ಲ ಸುಮ್ಮನೆ ಮಾತಾಡಬಾರ್ದು. ಆಮೇಲೆ ಪಾಪ ಹುಡುಗರ ಬಗ್ಗೆ ಆಕ್ಚುಲಿ ಮಾಡಬಾರ್ದು, ತಪ್ಪಾಗುತ್ತೆ. ಆಮೇಲೆ ಫ್ಯಾನ್ಸ್ ಅಂದಾಗ ಇರ್ತಾರೆ, ಎಲ್ಲರೂ ಫ್ಯಾನ್ಸ್ ಇದ್ದಾರೆ. ಅವರಿಂದಾನೇ ನಾನು ಅನ್ನತ್ತಿಲ್ಲ ಸರ್, ನಾನು ಯಾವತ್ತೂ ನನ್ನ ಫ್ಯಾನ್ಸ್ ನಾನು ಬಿಟ್ಕೊಡಲ್ಲ. ಆತರ ದಯಮಾಡಿ ಸುಮ್ಮನೆ ಹೇಳ್ಕೊಂಡು ಮಾಡ್ಕೊಂಡು ತಪ್ಪು ಮಾಡ್ಕೊಳ್ಳೋದು ತಪ್ಪಿದು. ಇವತ್ತು ಸಕ್ಸಸ್ ಮೀಟು ನಾವು ಹೇಳೋದಕ್ಕೆ ಬಂದಿದ್ದು ಇಷ್ಟೇನೆ. ದಯಮಾಡಿ ಕನ್ನಡ ಚಿತ್ರರಂಗನ ಬೆಳೆಸೋಣ. ಯಾರು ಇಲ್ಲಿ ನಾವೇನು ಚಿತ್ರರಂಗಕ್ಕೆ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನೋ. ಒಂದೊಳ್ಳೆ ಸಿನಿಮಾ ಬಂದ್ರೆ ಇನ್ನೊಂದಷ್ಟು ಸಿನಿಮಾ ಎದ್ದೇಳುತ್ತೆ. ಯಾಕಂದ್ರೆ ಒಂದೇನಾಗುತ್ತೆ, ಗಾಂಧಿನಗರದ ದುಡ್ಡು ಓಡಾಡುತ್ತೆ, ಒಂದಷ್ಟು ಜನ ಎದ್ದೇಳ್ತಾರೆ, ಒಂದಷ್ಟು ಜನ ಹೀರೋಗಳು ಬರ್ತಾರೆ, ಎಲ್ಲ ನಮ್ಮವರ. ಸೊ ಆದ್ರಿಂದ ಇವತ್ತು ನಾನು ಎಸ್ಪೆಷಲಿ ಪ್ರಿಂಟ್ ಮೀಡಿಯಾದವ್ರಿಗೆ ಹಾಗೇನೆ ಟಿವಿ ಮಾಧ್ಯಮದವ್ರಿಗೆ ಅನಂತ ಧನ್ಯವಾದಗಳು. ನಿಮ್ಗೆ ಸಪೋರ್ಟ್ ಮಾಡಿ ತುಂಬಾನೇ ಸಿಕ್ತು. ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ಗೆ ಎತ್ಕೊಳ್ಳೋದಕ್ಕೆ ನೀವೆಲ್ಲ ತುಂಬಾ ಶ್ರಮಿಸಿದ್ರ. ಸೊ ಎಲ್ರಿಗೂ ತುಂಬಾನೇ ಇಲ್ಲಿಂದ ನಿಮ್ಮ ಪಾದಗಳ ಕ್ಷಣೆ ಹೇಳ್ತೀನಿ. ಸೊ ಈ ಸಿನಿಮಾ ನಾನೊಬ್ಬಂದಲ್ಲ, ಇಷ್ಟು ಜನ ಯಾರ್ಯಾರು ಕೂತಾರೆ ಇವ್ರುಗಳು ಮಾಡಿರೋದು. ನಾನು ಬರೀ ಸುಮ್ಮನೆ ನಿಮಿತ್ತ ಮಾತ್ರ ಅಷ್ಟೇ. ನಮ್ದಿದ್ರಲ್ಲಿ ಏನೂ ಇಲ್ಲ. ಕೆಲವು ವಿಷಯ ಹೇಳ್ಬೇಕಾಗಿತ್ತು, ಮುಟ್ಟಿಸ್ಬೇಕಾಗಿತ್ತು, ಅಷ್ಟಕ್ಕೆ ಮಾತ್ರ ನಾನು ಮಾತಾಡಿದೆ. ದಯಮಾಡಿ ನನ್ನ ಮಾತಲ್ಲಿ ಆಗಲಿ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಳ್ತೀನಿ. ಮತ್ತೊಮ್ಮೆ ಆಕ್ಚುಲಿ ಶೈಲಜಾ ಮೇಡಮ್ ಅವ್ರಿಗೆ, ಹರಿಗೆ, ಪಾಪ ಈ ಸಿನಿಮಾಗೆ ಪ್ರತಿಯೊಂದು ಥಿಯೇಟರ್ ಕೂಡ, ಯಾಕಂದ್ರೆ ಅವ್ರು ಪಾಠ ಕಲ್ತಿದ್ರಿಂದ ಆಕ್ಚುಲಿ ಉಮಾಪತಿಯವ್ರನ್ನ ಕೂರಿಸ್ಕೊಂಡು ಇದೆಲ್ಲ ಹಿಂಗೆ, ಇದೆಲ್ಲ ಹಂಗೆ, ಇದೆಲ್ಲ ಹಂಗೆ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಹೆಂಗಂತಿದ್ರು ಅಂದ್ರೆ, ದರ್ಶನ್ ಸಿನಿಮಾ ನಮ್ಮ ಮಲ್ಟಿಪ್ಲೆಕ್ಸ್ ಅಲ್ಲಿ ಓಡಲ್ಲಮ್ಮ. ದರ್ಶನ್ ಸಿನಿಮಾ ಮಲ್ಟಿಪ್ಲೆಕ್ಸ್ ಆಗಲ್ಲ. ಮಂಗಳೂರಲ್ಲಿ ನಾವು ಒಂದು ಸಿಂಗಲ್ ಥಿಯೇಟರ್ ಹಾಕ್ಲಿಲ್ಲ. ಯಾಕಂದ್ರೆ ನಮ್ಗೆ ವ್ಯಾಪಾರಕ್ಕೆ ಕೇಳಿದ್ದು 10 ಲಕ್ಷಕ್ಕೆ. 10 ಲಕ್ಷ ಕೊಟ್ಬಿಡಿ ಆ ಸಿನಿಮಾ ಪಾಪ ಅಲ್ಲೇ ದರ್ಶನ್ ಬರಲ್ಲ, ಅಲ್ಲೇನು ಇದಾಗಲ್ಲ, ಆಗಲ್ಲ. ಮಲ್ಟಿಪ್ಲೆಕ್ಸ್ ಇರೋದು 5 ದಿನ 46 ಲಕ್ಷ ರೂಪಾಯಿ ಮಲ್ಟಿಪ್ಲೆಕ್ಸ್ ಅಂತ ತೆಗ್ದಿದ್ದೀವಿ. 4 days 55 lakhs. 10 ಲಕ್ಷ ಎಲ್ಲೋಯ್ತು. ಇದೇ ನಮ್ಮಲ್ಲಿ ಆಗ್ತಾ ಇರೋ ತಪ್ಪುಗಳು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವಾಗ ಹೇಳಿದ್ದೇನೆಂದ್ರೆ, ದಯಮಾಡಿ ಸಿನಿಮಾ ಮಾಡಕ್ ಬರ್ತಾ ಯಾರೇ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಷನ್ ಏನು ಅನ್ನೋದನ್ನ ಕಲ್ತ್ಕೊಂಡ್ಬರ್ಬೇಕು. ಥಿಯೇಟರ್ ಅವರು ಒಳ್ಳೆಯವರು, ನಾನು ಹೇಳ್ತೀನಿ ಥಿಯೇಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಥಿಯೇಟರ್ ಅವರು ನಿರ್ಮಾಪಕರು ಒಂಥರ ಗಂಡ ಹೆಂಡತಿ ಇದ್ದಂಗೆ, ನಾವೆಲ್ಲ ಮಧ್ಯದಲ್ಲಿ ಮಕ್ಕಳಿದ್ದಂಗೆ.
ಯಾಕಂದ್ರೆ ಥಿಯೇಟರ್ ಸಿನಿಮಾ ಬೇಕು, ಅವರೆಲ್ಲ ಆಕ್ಚುಲಿ ಇವತ್ತು ನಾವು ಕೂತ್ಕೊಂಡು ಥಿಯೇಟರ್ ಒನ್ ಟು ಒನ್ ಮಾತಾಡೋದು ಸುಮಾರು ಕಡೆ. ಸೊ ಆದ್ರಿಂದ ದಯಮಾಡಿ ಎಲ್ಲರೂ ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕಂದ್ರೆ ಯಾವ ಸಿನಿಮಾನು ಲಾಸ್ ಆಗಲ್ಲ. ಕರೆಕ್ಟಾ ನಾವು ಕೂತ್ಕೊಂಡು ಮಾಡ್ತೀವಿ ಅಂತಂದ್ರೆ ಯಾವ ಸಿನಿಮಾನು ಲಾಸ್ ಆಗಲ್ಲ. ಸುಮ್ಮನೆ ಚಿತ್ರರಂಗನ ಬೈಯೋದು, ಈ ಸಿನಿಮಾ ಇಂದ ಹೋಗ್ಬೇಕಾಗಿಲ್ಲ, ಅದಕ್ಕಿಲ್ಲ ತಪ್ಪು, ಅವಾಗ ನಾವೇನೋ ತಪ್ಪು ಮಾಡಿದ್ವಿ ಅಂತ ಅಷ್ಟೇ ಅರ್ಥ. ಸೊ ಆದ್ರಿಂದ ನೀವೆಲ್ಲ ಬಂದಿದ್ರೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ತುಂಬಾ ಥ್ಯಾಂಕ್ಸ್. ಸೊ ಇದೇ ತರ ಪ್ರೀತಿ ಪ್ರೋತ್ಸಾಹ ಕೊಡೋದು ಕೇಳ್ಬೇಕು. ಧನ್ಯವಾದ. ಆಮೇಲೆ ಟೈಗರ್, ಐ ಲವ್ ಯು.